ನಮಸ್ಕಾರ ಸ್ನೇಹಿತರೆ, ಧ್ವನಿ ಲೋಕಕ್ಕೆ ನಿಮಗೆಲ್ಲ ಸ್ವಾಗತ. ನಾವಿವತ್ತು 10ನೇ ತರಗತಿಯ ವಿಜ್ಞಾನ ಪಾಠ ಅಧ್ಯಾಯ 8 ಜೀವಿಗಳು ಹೇಗೆ ಸಂತಾನೋತ್ಪತ್ತಿ ನಡೆಸುತ್ತವೆ ಅಂತಕ್ಕಂತಹ ಒಂದು ಅದ್ಭುತವಾದಂತಹ ಪಾಠವನ್ನು ಆರಂಭ ಮಾಡೋಣಂತೆ. ಇಲ್ಲಿ ಜೀವಿಗಳು ಅಂತಕ್ಕಂಥ ಒಂದು ಪದ ಬರ್ತದೆ. ಜೀವಿ ಅಂತ ಅನ್ಬೇಕು ಅಂತಂದರೆ ಅದಕ್ಕೆ ಕೆಲವೊಂದಿಷ್ಟು ಗುಣಲಕ್ಷಣಗಳು ಇರಲೇಬೇಕಲ್ಲ. ಗುಣಲಕ್ಷಣಗಳು ಯಾವಿರಬೇಕು? ಜೀವಿ ಅಂತಂದರೆ ಉಸಿರಾಟ ಇರಬೇಕಾ, ಬೆಳವಣಿಗೆ ಇರಬೇಕಾ, ಪೋಷಣೆ ಇರಬೇಕಾ, ಆಮೇಲೆ ಏನಪ್ಪ ಅಂತಂದರೆ ವಿಸರ್ಜನಾಂಗ ಕ್ರಿಯೆಗಳು ಅಥವಾ ವಿಸರ್ಜನಾ ಕ್ರಿಯೆಗಳು ಇರಬೇಕು, ಚಲನೆ ಇರಬೇಕು, ಮತ್ತು ಬೆಳವಣಿಗೆ ಇರಬೇಕು, ಸಾಗಾಣಿಕೆ ಇರಬೇಕು. ಇವೆಲ್ಲ ಏನಪ್ಪ ಅಂತಂದ್ರೆ ಒಂದು ಜೀವಿ ಅನ್ಕೋಬೇಕು ಅಂತಂದರೆ ಅದಕ್ಕಿರ್ತಕ್ಕಂತಹ ಗುಣಲಕ್ಷಣಗಳು. ಸರಿಯಾ? ಈ ಜೀವಿ ಅದರ ಉಳಿವಿಗಾಗಿ ಹೋರಾಟ ಮಾಡಲೇಬೇಕು. ಜೀವಿ ತನ್ನ ಉಳಿವಿಗಾಗಿ ಹೋರಾಟ ಮಾಡಲೇಬೇಕಾಗ್ತದೆ. ಪ್ರತಿಯೊಂದು ಜೀವಿ, ಭೂಮಿಯ ಮೇಲೆ ಯಾವುದೇ ಜೀವಿ ಇರಲಿ, ಆರಾಮಾಗಿ ಬದುಕೋದು ಸಾಧ್ಯನೇ ಇಲ್ಲ. ಕುಳಿತು ಉಂಡರೆ ಕುಡಿಕೆ ಹೊನ್ನ ಸಾಲದು ಅಂತ. ನಾವು ಕೆಲಸ ಮಾಡಬೇಕು, ಹೊಟ್ಟೆ ತುಂಬಿಸ್ಕೊಳ್ಬೇಕು. ಕೆಲವೊಂದಿಷ್ಟು ಜೀವಿಗಳಿದ್ದಾವೆ, ಅವು ಬೈ ಬರ್ತ್ ಹುಟ್ಟುತ್ತಲೇ ಬಾಯಿಯೊಳಗೆ ಬಂಗಾರದ ಚಮಚ ಅಂತಾರಲ್ಲ, ಆ ಥರದ ಒಂದಿಷ್ಟು ಜೀವಿಗಳಿದ್ದಾವೆ. ಅವುಗಳೂ ಕೂಡ ಒಂದಲ್ಲ ಒಂದು ದಿವಸ ಅನುಭವಿಸಲೇಬೇಕಾಗ್ತದೆ. ಯಾಕಂದರೆ ಇಲ್ಲಿ ಜೀವನ ಅದ ಅಂತಂದರೆ ಸ್ವರ್ಗನೂ ಇಲ್ಲೇ ಅದ, ನರಕನೂ ಇಲ್ಲೇ ಅದ. ಹಾಗಾಗಿ ಸ್ವರ್ಗ ಮತ್ತು ನರಕಗಳ ನಡುವೆ ಏನು ಮಾಡ್ಬೇಕಾಗ್ತಂದ್ರೆ ನಾವು ಜೀವನ ನಡೆಸಬೇಕಾಗ್ತದೆ. ಯಾವುದೇ ಒಂದು ಜೀವಿ ತನ್ನ ಅಸ್ತಿತ್ವವನ್ನು ಉಳಿಸ್ಕೋಬೇಕಂತಕ್ಕಂಥದ್ದು ಕೂಡ ಒಂದು ಜೀವಿ. ನಾವು ನಮ್ಮ ಉಳಿವಿಗಾಗಿ ಹೋರಾಟ ಮಾಡಲೇಬೇಕು. ನಮ್ಮ ಸಂತತಿ ಮುಂದುವರಿಬೇಕು, ನಮ್ಮ ಪ್ರಭೇದ ಮುಂದುವರಿಬೇಕು ಅಂತಂದರೆ ನಾವು ಕೂಡ ಹೋರಾಟ ಮಾಡಲೇಬೇಕು. ಇನ್ನೊಂದು ಉದಾಹರಣೆಯಾಗಿ ಹೇಳ್ಬೇಕಂತಂದರೆ ಡೈನೋಸಾರ್ಗಳು ಅಂತ ಬರ್ತದೆ. ಮಿಲಿಯಾನುಗಟ್ಟಲೆ ವರ್ಷಗಳ ಹಿಂದೆ ಭೂಮಿಯನ್ನು ಆಳ್ವಿಕೆ ಮಾಡಿದಂತಹ ಒಂದು ದೊಡ್ಡ ಪ್ರಭೇದ ಅದು. ಲಕ್ಷಾಂತರ ವರ್ಷಗಳಿಂದ ಆ ಪ್ರಭೇದ ಭೂಮಿಯ ಮೇಲೆ ರಾಜಕೀಯ ಮಾಡ್ತಾ ಇತ್ತು. ಆದರೆ ಒಂದು ದಿನ ಏನಾಯ್ತು ಅಂತಂದರೆ ಭೂಮಿಗೆ ಉಲ್ಕಾಪಾತಗಳು ಆದವು. ದೊಡ್ಡ ದೊಡ್ಡ ಉಲ್ಕೆಗಳು ಬಂದು ಭೂಮಿಗೆ ಬಡಿದು ಅವಾಗೇನಾಯ್ತಂದ್ರೆ ಭೂಮಿ ಅಲ್ಲೋಲ ಕಲ್ಲೋಲ ಆಯಿತು. ಭೂಮಿಯ ತಾಪಮಾನ ಅಧಿಕ ಆಯಿತು. ಅದು ಬಡಿದ ನಂತರ ಭೂಮಿಯಲ್ಲಿ ಇರತಕ್ಕಂತಹ ವಾಲ್ಕೆನೋಸ್ ಅಂತಂದರೆ ಜ್ವಾಲಾಮುಖಿಗಳ ಸ್ಫೋಟ ಆಯಿತು. ಅದರಿಂದ ಉಂಟಾಗುವಂಥ ಕಾರ್ಬನ್ ಡೈಆಕ್ಸೈಡ್, ಸಲ್ಫರ್ ಡೈಆಕ್ಸೈಡ್ನಿಂದ ಅವೆಲ್ಲ ಜೀವಿಗಳೇನಾದವು ಅಂತಂದ್ರೆ ದಮ್ಮಗುಟ್ಟಿ ಸತ್ತುಬಿಟ್ಟು. ಅರ್ಥ ಆಯ್ತಾ? ಎಲ್ಲ ಜೀವಿಗಳ ಸಂತತಿನೇ ಕಳ್ಕೊಂಡು ಹೋಗ್ಬಿಡ್ತದೆ. ಯಾಕೆ? ಉಳಿವಿಗಾಗಿ ಹೋರಾಟ ಮಾಡ್ತು 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 ವರ್ಷಾನುಗಟ್ಲೇನಪ್ಪ ಅಂತಂದ್ರೆ ಆಮ್ಲ ಮಳೆ ಆಯಿತು. ಆವಾಗ ಆಮ್ಲ ಮಳೆ ಆಗಿ ಅಳಿಯುಳಿದಂಥ ಕೆಲವೊಂದಿಷ್ಟು ಜೀವಿಗಳಿದ್ವು, ಎಲ್ಲ ಜೀವಿಗಳು ಸುಟ್ಟು ಹೋಗ್ಬಿಟ್ರು. ಆ ಸಂದರ್ಭದೊಳಗೆ ಭೂಮಿಯ ಆಳದಲ್ಲಿ ಅಥವಾ ಭೂಮಿಯ ಒಳಭಾಗದಲ್ಲಿ ಕೆಲವೊಂದಿಷ್ಟು ಜೀವಿಗಳು ಬದುಕಿದ್ವು. ಅವುಗಳಿಗೆ ನಾವು ಸಸ್ತನಿಗಳು ಅಂತ ನಾವು ಕರಿತೀವಿ. ಒಂದು ಸಣ್ಣ ಇಲಿಯ ಆಕಾರದ ಜೀವಿ ಅಂತ ಅನ್ಬೋದು. ಆ ಥರದ ಜೀವಿ ಆವಾಗ ಉಳ್ಕೊಂಡಿತ್ತು. ಯಾಕಂದ್ರೆ ಭೂಮಿಯ ಒಳಭಾಗದಲ್ಲಿ ಹಾಗೋ ಹೀಗೋ ಬದುಕೊಂತ ಹೋಯಿತು. ಆಮೇಲೆ ಆ ಭೂಮಿ ಎಲ್ಲಿರ್ತಕ್ಕಂಥ ಜ್ವಾಲಾಮುಖಿಗಳ ಸ್ಫೋಟ ಕಡಿಮೆ ಹಾಕೊಂತ ಹೋಯಿತು. ನಿಧಾನಕ್ಕೆ ಭೂಮಿ ಮರಳಿ ತನ್ನ ಸ್ಥಿತಿಗೆ ಬಂತು. ಆವಾಗ ಆ ಒಂದು ಸಸ್ತನಿ ಬೆಳೆದು 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 ತನ್ನ ಪ್ರಭೇದದಲ್ಲಿ ಬದಲಾವಣೆ ಮಾಡ್ಕೊತ ಹೋಗಿ ಅದೇ ಒಂದು ಸಸ್ತನಿಯನ್ನೇ ಏನಾಯ್ತು ಅಂದ್ರೆ ಇಡೀ ಜಗತ್ತಿನಲ್ಲಿರ್ತಕ್ಕಂತಹ ಎಲ್ಲ ಜೀವಿಗಳಿಗೆ ಒಂದು ಹುಟ್ಟು ಅಂತ ನಾವು ಹೇಳಬಹುದು. ಅರ್ಥ ಆಗ್ತದಾ? ಅಂದರೆ ಯಾವುದೇ ಒಂದು ಜೀವಿ ತನ್ನನ್ನೇ ಹೋಲುವ ಇನ್ನೊಂದು ಜೀವಿಗೆ ಜನ್ಮ ನೀಡುವ ಒಂದು ಪ್ರಕ್ರಿಯೆ, ಆ ಪ್ರಕ್ರಿಯೆಗೆ ನಾವು ಎಂತ ಕರಿತೀವಿ? ಸಂತಾನೋತ್ಪತ್ತಿ ಅಂತ ಕರಿತೀವಿ. ಈ ಪ್ರಕ್ರಿಯೆ ಯಾವುದಕ್ಕೆ ನಡೆಯಬೇಕು? ಇದರ ಪ್ರಾಮುಖ್ಯತೆ ಏನು? ಏನಾದರೂ ಒಂದು ಪ್ರಾಮುಖ್ಯತೆ ಇರಲೇಬೇಕಲ್ಲ. ಉಸಿರಾಟ ಪ್ರಾಮುಖ್ಯತೆ ಏನು? ನಮ್ಮ ದೇಹಕ್ಕೆ ಆಮ್ಲಜನಕ ದೊರೆಯುತ್ತದೆ. ಈ ಆಮ್ಲಜನಕದಿಂದ ನಮ್ಮ ಉಂಡಂತಹ ಆಹಾರ ಗ್ಲೂಕೋಸ್ ಆಗಿರುತ್ತದೆಯಲ್ಲ, ಅದು ಒಡೆದು ಶಕ್ತಿಯ ರೂಪಕ್ಕೆ ಮಾರ್ಪಾಡುವಂಥದ್ದೇ. ಆ ಶಕ್ತಿಯಿಂದ ನಾವು ಕೆಲಸ ಮಾಡಬಹುದು. ಇದು ಉಸಿರಾಟದ ಪ್ರಾಮುಖ್ಯತೆ ಅಂತ ನಾವು ಹೇಳ್ತೀವಿ. ಅದೇ ರೀತಿಯಾಗಿ ಸಾಗಾಣಿಕೆ ಅಂತ ಬರ್ತದೆ. ರಕ್ತ ತನ್ನಲ್ಲಿ ಕರಗಿರ್ತಕ್ಕಂತಹ ಪೋಷಕಾಂಶಗಳನ್ನು ಎಲ್ಲ ಜೀವಕೋಶಗಳಿಗೆ ಸಾಗಿಸ್ತದ. ಇದು ಸಾಗಾಣಿಕೆಯ ಪ್ರಾಮುಖ್ಯತೆ ಆಯಿತು. ನಿಯಂತ್ರಣ ಮತ್ತು ಸಹಭಾಗಿತ್ವ, ಆ ಪಾಠ ನೀವು ಕಲ್ತಿದ್ರಿ. ಅಲ್ಲಿಯೂ ಕೂಡ ಅದರ ಪ್ರಾಮುಖ್ಯತೆ ಇದೆ. ನಮಗೆ ಜ್ಞಾನೇಂದ್ರಿಯಗಳಿದ್ದಾವೆ. ಪ್ರತಿ ಇಂದ್ರಿಯದಿಂದ ಏನಾಗ್ತದೆ ಅಂತಂದರೆ ನಮ್ಮ ದೇಹಕ್ಕೆ ಒಂದು ಜ್ಞಾನ ಸಿಗ್ತದ, ಒಂದೇನಪ್ಪ ಅಂತಂದ್ರೆ ನಮಗೆ ಅನುಭವ ಸಿಗ್ತದ. ವಾಸನೆ, ನೋಟ, ಸ್ಪರ್ಶ ಜ್ಞಾನ,
ಕೇಳುವಿಕೆ, ಆಲಿಸುವಿಕೆ ಮತ್ತು ರುಚಿ. ಅರ್ಥ ಆಗ್ತದೆಯಾ? ವಾಸನೆ, ಆಲಿಕೆ, ದೃಷ್ಟಿ, ಸ್ಪರ್ಶ ಮತ್ತು ರುಚಿ. ಇವು 5 ಜ್ಞಾನಗಳಿದ್ದಾವೆ. ಇವುಗಳಿಂದ ಉತ್ಪತ್ತಿಯಾಗುವಂತಹ ಏನು ಏನು ಉತ್ಪತ್ತಿ ಆಗ್ತಕ್ಕಂಥ ಏನು ಪ್ರಚೋದನೆಗಳು. ಹೌದಿಲ್ಲ? ಪ್ರಚೋದನೆಗಳು ನಮ್ಮ ದೇಹದ ಒಳಗಡೆ ಹೋಗಿ ನರಮಂಡಲದಿಂದ ಮೆದುಳಿಗೆ ಹೋಗಿ ಅದೇನಾಗ್ತಂತಂದರೆ ಅದು ಏನಿದೆ ಆ ಜ್ಞಾನೇಂದ್ರಿಯದಿಂದ ಏನು ಇನ್ಫಾರ್ಮೇಷನ್ ಬರ್ತಾ ಇದೆ, ಮಾಹಿತಿ ಬರ್ತಾ ಇದೆ ಅಂತ ನಮ್ಗೆ ಗೊತ್ತಾಗ್ತದೆ. ಅಂದ್ರೆ ಈ ನಿಯಂತ್ರಣ ಮತ್ತು ಸಹಭಾಗಿತ್ವ ಏನು ಈ ಪಾಠ ಇದಲ್ಲ, ಅದರ ಪ್ರಾಮುಖ್ಯತೆ ಏನು ಅಂತಂದರೆ ನಮ್ಮ ದೇಹದಲ್ಲಿ ನಡೀತಕ್ಕಂಥ ಪ್ರತಿಯೊಂದು ಚಟುವಟಿಕೆ ಕೂಡ ನಮಗೆ ಅರ್ಥ ಆಗ್ತದೆ, ಅನುಭವಕ್ಕೆ ಬರ್ತದೆ, ತಿಳುವಳಿಕೆ ಸಿಗುತ್ತದೆ ನಮಗೆ. ಅದೇ ರೀತಿಯಾಗಿ ಇಲ್ಲಿ ಪಾಠ ಇರೋದು ಜೀವಿಗಳು ಹೇಗೆ ಸಂತಾನೋತ್ಪತ್ತಿ ನಡೆಸುತ್ತವೆ ಅಂಥೇಳಿ. ಸಂತಾನೋತ್ಪತ್ತಿ ಅಂತ ಬಂದಾಗ 2 ವಿಧಗಳಲ್ಲಿ ಸಂತಾನೋತ್ಪತ್ತಿ ಆಗ್ತದೆ. ಒಂದು ಅಲೈಂಗಿಕ ಸಂತಾನೋತ್ಪತ್ತಿ, ಇನ್ನೊಂದು ಲೈಂಗಿಕ ಸಂತಾನೋತ್ಪತ್ತಿ ಅಂತ ನಾವು ಹೇಳ್ತೀವಿ. ಅಲೈಂಗಿಕ ಅಂತಂದರೆ ಕೇವಲ ಒಂದೇ ಜೀವಿ ಒಳಗೊಳ್ಳುವಿಕೆಯಿಂದ ಒಂದು ಹೊಸ ಜೀವಿಯ ಸೃಷ್ಟಿಯಾಗ್ತದೆ. ಅದಕ್ಕೇಂತೀವಿ ಅಲೈಂಗಿಕ ಸಂತಾನ. ಲೈಂಗಿಕ ಸಂತಾನೋತ್ಪತ್ತಿ ಅಂದರೆ 2 ಜೀವಿಗಳು, ಗಂಡು ಮತ್ತು ಹೆಣ್ಣು, 2 ಜೀವಿಗಳ ಒಳಗೊಳ್ಳುವಿಕೆಯಿಂದ ಉಂಟಾಗುವಂತಹ ಹೊಸ ಜೀವಿಯ ಸೃಷ್ಟಿಯ ಕ್ರಿಯೆಗೆ ನಾವೇನಂತ ಕರಿತೀವಿ? ಲೈಂಗಿಕ ಸಂತಾನೋತ್ಪತ್ತಿ ಅಂತ ನಾವು ಕರಿತೀವಿ. ಅಲೈಂಗಿಕ ಸಂತಾನೋತ್ಪತ್ತಿಯಲ್ಲಿ ಬಹಳಷ್ಟು ವಿಧಗಳಿದ್ದಾವೆ, ಅದನ್ನು ಆಮೇಲೆ ನೋಡೋಣಂತೆ. ಈಗ ನೋಡೋಣ. ಲೈಂಗಿಕ ಸಂತಾನೋತ್ಪತ್ತಿ ಅಂತ ಬರ್ತದೆ. ಲೈಂಗಿಕ ಸಂತಾನೋತ್ಪತ್ತಿ ಸಸ್ಯಗಳಲ್ಲೂ ನಡೀತದೆ, ಪ್ರಾಣಿಗಳಲ್ಲೂ ನಡೀತದೆ. ಸಸ್ಯಗಳಲ್ಲಿ ಹೂ ಬಿಡುವ ಸಸ್ಯಗಳು ಬರ್ತಾವಲ್ಲ, ಅಲ್ಲೆಲ್ಲ ಲೈಂಗಿಕ ಸಂತಾನೋತ್ಪತ್ತಿ ಕಂಡು ಬರ್ತದೆ. ಅದನ್ನು ಕೂಡ ನಾವು ಬದಿಗೆ ಒತ್ತಿ ಈಗೇನು ಮಾಡೋಣ, ಪ್ರಾಣಿಗಳಲ್ಲಿ ಸಂತಾನೋತ್ಪತ್ತಿ ಯಾವ ಥರ ನಡೀತದೆ ಅದನ್ನು ನೋಡ್ಕೊತ ಹೋಗೋಣಂತೆ. ಅದರಲ್ಲೂ ಕೂಡ ವಿಶೇಷವಾಗಿ ಮಾನವನಲ್ಲಿ ಸಂತಾನೋತ್ಪತ್ತಿ ಯಾವ ಥರ ಆಗ್ತದೆ, ಮಾನವನ ದೇಹದಲ್ಲಿ ಸಂತಾನೋತ್ಪತ್ತಿ ಕ್ರಿಯೆ ಮಾಡಬೇಕು ಅಂತಂದರೆ ಅಥವಾ ಆ ಜೀವಿಯಲ್ಲಿ ಆ ಒಂದು ಸಾಮರ್ಥ್ಯ ಬರಬೇಕು ಅಂತಂದರೆ ಅದು ಏನಂತ ಕರಿತೀವಿ, ಪ್ರೌಢತೆ ಅಂತಂದ್ರೇನು, ಪ್ರೌಢತೆಯ ಲಕ್ಷಣಗಳು ಯಾವುವು ಅದನ್ನು ನೋಡ್ಕೊತ ಹೋಗಬೇಕಾಗ್ತದೆ. ಆಮೇಲೆ ಅಂಡಾಣುಗಳಂತಂದ್ರೇನು, ವೀರ್ಯಾಣುಗಳಂತಂದ್ರೇನು, ತಂದೆಯ ದೇಹದ ಅಂಡಾಣುಗಳು ತಾಯಿಯ ದೇಹದ ವೀರ್ಯಾಣುಗಳಿಗೆ ಸೇರಿದಾಗ ಯುಗ್ಮಜ ಉಂಟಾಗ್ತದೆ, ಅದು ಅಂದ್ರೇನು, ಅದರಿಂದ ನಮಗೇನು ಲಾಭ ಇದೆ ಅಥವಾ ನಮ್ಮ ಒಂದು ಮಾನವ ಕುಲಕ್ಕೆ ಲಾಭ ಏನಿದೆ ಅದನ್ನು ತಿಳ್ಕೊತ ಹೋಗಬೇಕಾಗ್ತದೆ. ಸರಿನಾ? ಪ್ರಾಮುಖ್ಯತೆ ಅಂತ ನಿಮ್ಗೆ ಹೇಳಿದೆ, ಸಂತಾನೋತ್ಪತ್ತಿಯ ಪ್ರಾಮುಖ್ಯತೆ, ಅದರಲ್ಲೂ ಕೂಡ ಲೈಂಗಿಕ ರೀತಿಯ ಸಂತಾನೋತ್ಪತ್ತಿ ಏನಿದೆಯಲ್ಲ ಅದರ ಪ್ರಾಮುಖ್ಯತೆ ಏನು. ಒಂದನೇದಾಗಿ ಹೌದು, ಈ ಭೂಮಿಯದಲ್ಲ, ಭೂಮಿಯ ಮೇಲೆ ಒಂದು ಜೀವಿ ಮುಂದುವರಿಬೇಕು, ತನ್ನ ಪೀಳಿಗೆಯನ್ನು ಮುಂದುವರಿಸಬೇಕು ಅಂತಂದರೆ ಈ ಸಂತಾನೋತ್ಪತ್ತಿ ಬಹಳ ಸಹಾಯಕವಾಗಿದೆ ಅಂತ ನಾವು ಹೇಳ್ತೀವಿ. ನಂಬರ್ 2, ಹೊಸ ಪ್ರಭೇದಗಳ ಹುಟ್ಟು, ಹೊಸ ಪ್ರಭೇದಗಳ ಮೂಡುವಿಕೆಗೆ ಇದು ಕಾರಣ ಆಗ್ತದೆ. ಯಾವ ಥರ ಸರ್? ಅಲೈಂಗಿಕ ಸಂತಾನೋತ್ಪತ್ತಿಯಿಂದ ಹೊಸ ಪ್ರಭೇದಗಳ ಸೃಷ್ಟಿ ಆಗುವುದಿಲ್ಲವೇ? ಲೈಂಗಿಕ ರೀತಿಯ ಸಂತಾನೋತ್ಪತ್ತಿಯಿಂದಲೇ ಅಷ್ಟೇ ಹೊಸ ಪ್ರಭೇದಗಳ ಸೃಷ್ಟಿ ಆಗ್ತದೆಯಾ ಅಂತ ಪ್ರಶ್ನೆಗಳು ಹುಟ್ಕೊಂತ ಬಂದರೆ ಅದಕ್ಕೆ ಸರಿಸುಮಾರು ಹೌದು ಅಂತ ನಾವು ಹೇಳ್ಬೋದು. ಖಂಡಿತವಾಗಿ ಹೌದು ಅಂತ ಹೇಳೋಕ್ಕಾಗಲ್ಲ, ಸರಿಸುಮಾರಾಗಿ ಹೌದು ಅಂತ ಹೇಳ್ಬೋದು. ಯಾಕಂದರೆ ಅಲೈಂಗಿಕ ಸಂತಾನೋತ್ಪತ್ತಿಯಲ್ಲಿ ಒಂದೇ ಜೀವಿ ಒಳಗೊಳ್ಳುವಿಕೆಗೆ ಏನಾಗಿರ್ತದೆ ಅಂದರೆ ಪ್ರಕ್ರಿಯೆ ನಡೆದಿರ್ತದೆ. ಒಂದೇ ಜೀವಿ ಇರೋದು, ಒಂದೇ ಜೀವಿ ತನ್ನ ದೇಹವನ್ನು ಈ ಭಾಗ ಮಾಡ್ತದ, ಅವಾಗ ಅವು 2 ಜೀವಿಗಳಾಗಿ ಹುಡ್ತವೆ. ಉದಾಹರಣೆಗೆ ಅಮೀಬಾ ಅಂತ ನಾವು ಹೇಳ್ಬೋದು. ಒಂದೇ ಜೀವಿ ತನ್ನ ದೇಹದ 100 ತುಂಡುಗಳು ಮಾಡಿ ಪ್ರತಿ ತುಂಡಿನಿಂದ ಒಂದು ಜೀವಿ ಹುಡ್ತದ, ತುಂಡರಿಕೆ ವಿಧಾನ ಅಂತ ನಾವು ಗೊತ್ತದೆ ನಿಮಗೆ, ಹೌದಾ? ಅದು ಕೂಡ ಅಲೈಂಗಿಕ ಸಂತಾನೋತ್ಪತ್ತಿ, ಒಂದೇ ಜೀವಿಯ ಒಳಗೊಳ್ಳುವಿಕೆ. ಒಂದೇ ಜೀವಿಯ ಎಲೆಯನ್ನು ನಾವು ಭೂಮಿಯಲ್ಲಿ ಹಾಕಿದಾಗ ಮತ್ತೊಂದು ಜೀವಿ ಹುಟ್ಟೋದು, ಮತ್ತೊಂದು ಎಲೆ ಹುಟ್ಟೋದು, ಬ್ರಯೋಫಿಲಮ್ ಅಂತ ಒಂದು ಏನು ಬರ್ತದೆ, ಒಂದು ಸಸ್ಯ ಬರ್ತದೆ. ಅಂದ್ರೆ ಇಲ್ಲಿ ಒಂದೇ ಜೀವಿಯ ಒಳಗೊಳ್ಳುವಿಕೆ ಅದ. ಒಂದೇ ಜೀವಿಯ ಒಳಗೊಳ್ಳುವಿಕೆ ಇದ್ದರೆ ಹುಟ್ಟುವಂತಹ ಪ್ರಭೇದ ಏನಿದೆಯಲ್ಲ ಅದರಲ್ಲಿ ವ್ಯತ್ಯಾಸ ಜಾಸ್ತಿ ಇರಂಗಿಲ್ಲ. ಅಮೀಬಾ ಲಕ್ಷಾಂತರ ವರ್ಷದ ಹಿಂದೂ ಕೂಡ ಅಮೀಬಾನೇ ಇತ್ತು, ಅದಕ್ಕೆ ಆಕಾರನೇ ಇರಲಿಲ್ಲ. ಈಗೂ ಕೂಡ ಅಮೀಬಾಕ್ಕೆ ಆಕಾರ ಇಲ್ಲ. ಯಾಕಿಲ್ಲ?
ಅದು ಅಲೈಂಗಿಕ ಸಂತಾನೋತ್ಪತ್ತಿ ನಡೆಸುತ್ತದೆ. ಏಕೆಂದರೆ ಅದರ DNA ಏನೂ ಬದಲಾವಣೆಗಳು ಕಂಡುಬರುವುದಿಲ್ಲ, ಭಿನ್ನತೆ ಕಂಡುಬರುವುದಿಲ್ಲ. ಏನ್ರಿ ಸರ್, ಹೊಸದಾಗಿ 2 ಪದಗಳನ್ನು ಉಪಯೋಗ ಮಾಡಿದ್ರಿ. ಒಂದು DNA ಅಂದರೆ, ಇನ್ನೊಂದು ಭಿನ್ನತೆ ಅಂತಂದ್ರಿ. DNA ಮತ್ತು ಭಿನ್ನತೆಗಳು ಒಂದು ಪ್ರಭೇದದ ಹುಟ್ಟಿಗೆ ಕಾರಣ ಆಗ್ತವೆ, ಬೇರೆ 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 ಪ್ರಭೇದಗಳ ಹುಟ್ಟಿಗೆ ಕಾರಣ ಆಗ್ತವೆ. ಅದು ಯಾವ ಥರ ಕಾರಣ ಆಗ್ತವೆ, ಅದಕ್ಕೊಂದು ಪಾಠ ಇದೆ. ಆ ಪಾಠದ ಹೆಸರು ಆನುವಂಶಿಕತೆ ಮತ್ತು ಜೀವ ವಿಕಾಸ. ಆ ಪಾಠ ನಾವು ತಿಳ್ಕೋಬೇಕು ಅಂತಂದರೆ ಈ ಪಾಠದ ಬಗ್ಗೆ ಅರ್ಥ ಮಾಡಿಕೊಂಡಿರಲೇಬೇಕು. ಹಾಗಿದ್ದಾಗ ಮಾತ್ರ ಆ ಪಾಠ ಅರ್ಥ ಆಗ್ತದೆ ಅಂತ ನಾವು ಹೇಳ್ತೀವಿ. ಅಂದ್ರಲ್ಲಿ ಲೈಂಗಿಕ ಸಂತಾನೋತ್ಪತ್ತಿ ಕ್ರಿಯೆ ಏನಿದೆಯಲ್ಲ ಅದು ಬಹಳ ಪ್ರಮುಖ. ಏಕೆಂದರೆ ಇಲ್ಲಿ 2 ಜೀವಿಗಳ ಲಿಂಗಾಣುಗಳು ಒಂದುಗೂಡ್ತಾವ್ರಿ. ಲಿಂಗಾಣುಗಳು ಅಂತಂದರೆ ಅವು ಕೂಡ ಏನು, ಅವು ಕೂಡ ಜೀವಕೋಶಗಳು. ತಲೆಯ ಕೂದಲು ಕೋಟ್ಯಾಂತರ ಜೀವಕೋಶಗಳದವ. ಇದರೊಳಗೆ ಏನದವ, ಕೋಟ್ಯಾಂತರ ಜೀವಕೋಶಗಳದವ. ಕಣ್ಣು ಕೋಟ್ಯಾಂತರ ಜೀವಕೋಶಗಳದವ. ಅದೇ ರೀತಿಯಾಗಿ ಲಿಂಗಾಣುಗಳು ಅಂತಂದಾಗ ಅದು ಕೂಡ ಒಂದು ಜೀವಕೋಶ ಅಂತ ನಾವು ಹೇಳ್ತೀವಿ. ನಿಮ್ಗೆ ಆಲ್ರೆಡಿ ಗೊತ್ತಿದೆ, ಜೀವಕೋಶ ಅಂತ ಒಂದು ಪಾಠ ಕಲ್ತಿದ್ದೀರಿ ನೀವು, ಜೀವಿಯ ಮೂಲ ಘಟಕ ಅಂಥೇಳಿ 9ನೇ ತರಗತಿ ಒಳಗಡೆ. ಜೀವಕೋಶ ಅಂದ್ರೇನು, ಅದರೊಳಗಡೆ ಮೈಟೋಕಾಂಡ್ರಿಯಾ ಗೊತ್ತಿದೆ ನಿಮಗೆ, ನ್ಯೂಕ್ಲಿಯಸ್ ಅಂತ ಗೊತ್ತಿದೆ, ಕ್ರೋಮೋಸೋಮ್ಗಳು ಗೊತ್ತಿದ್ದಾವೆ, DNA ಗೊತ್ತಿದ್ದಾವೆ, ಜೀನ್ಗಳಂದ್ರೇನು ಗೊತ್ತಿದ್ದಾವೆ, ಅವೆಲ್ಲ ನಿಮಗೆ 9ನೇ ತರಗತಿಯೊಳಗೆ ಗೊತ್ತಿದ್ದಾವೆ. ಆದರೂ ಕೂಡ ಅದನ್ನು ನಾವೇನು ಮಾಡಬೇಕಾಗ್ತದೆ, ಸ್ವಲ್ಪ ತಿಳ್ಕೊಳ್ಬೇಕಾಗ್ತದೆ. ಅದು ಈ ಪಾಠದಲ್ಲ, ಮುಂದಿನ ಪಾಠ ಯಾವುದದು, ಆನುವಂಶಿಕತೆ ಮತ್ತು ಜೀವ ವಿಕಾಸ. ಸರಿಯಾ, ಆ ಪಾಠ ನೋಡೋಣಂತೆ. ಇದು ಆದ ನಂತರ ಅದಕ್ಕೆ ಹೋಗೋಣ. ಅದಕ್ಕಿಂತ ಮುಂಚೆ ಏನು ನೋಡಬೇಕಾಗ್ತದೆ ನಾವು, DNA ಒಳಗೊಳ್ಳುವಿಕೆ 2 ಜೀವಿಗಳದ್ದು. 2 ಜೀವಿಗಳ DNA ಒಳಗೊಳ್ಳುವಿಕೆಯಿಂದ ಭಿನ್ನತೆಗಳು ಜಾಸ್ತಿ ಕಂಡು ಬರ್ತವೆ. ಏನ್ರಿ ಸರ್ ಭಿನ್ನತೆ ಅಂತಂದರೆ, ಅದಕ್ಕಿಂತ ಮುಂಚೆ DNA ಅಂತಂದರೆ ಹೇಳ್ರಿ. DNA ಅಂತಕ್ಕಂಥದ್ದು ನಮ್ಮ ದೇಹದ ನೀಲನಕ್ಷೆಯನ್ನು ಒಳಗೊಂಡಂತಹ ಒಂದು ಅಣುವನ್ನಕ್ಕಿಂತ ಅಣುಗಳ ಸಮ್ಮಿಲನ, ಅಣುಗಳ ಸರಪಳಿ ಅಂತನ್ಬೋದು. DNA ಅಂತಂದರೆ ನಮ್ಮ ದೇಹದ ನೀಲನಕ್ಷೆಯನ್ನು ಒಳಗೊಂಡಿರ್ತಕ್ಕಂತಹ ಅಣುಗಳ ಸರಪಳಿ ಅಂತ ಅನ್ಬೋದು. ತಿಳಿತಾ? ಅದು ಯಾವ ಥರ ಇರ್ತದೆ ಸರ್, ಅದು ಈ ಥರ ಡಬಲ್ ಹೆಲಿಕ್ಸ್ ಮಾಡೆಲ್ ಅಂತ ನಾವು ಕರಿತೀವಿ. ಈ ಥರ ನಿಮ್ಗೆ ಪುಸ್ತಕದ ಹಿಂಭಾಗದಲ್ಲಿ ಅಥವಾ ಮುಂಭಾಗದಲ್ಲಿ ಈ ಥರ ಡಯಾಗ್ರಾಮ್ಸ್ ಇದೆ ನೋಡ್ರಿ. ಮೇನ್ ಹೆಡ್ಡಿಂಗ್ ಪುಸ್ತಕ ಮುಖಪುಟ ಇದೆಯಾ? ನಿಮ್ಮ ಪುಸ್ತಕದ ಮುಂಭಾಗದಲ್ಲಿ ಕಂಡು ಬರ್ತದೆ. ಇಲ್ಲಿ ಇದೇನಿದು, ಏಣಿ ಅಲ್ಲ, ಇದು DNA. ಇದು DNA ಡಿಆಕ್ಸಿರೈಬೋ ನ್ಯೂಕ್ಲಿಕ್ ಆ್ಯಸಿಡ್ ಅಂತೇಳಿ ಕರಿತೀವಿ. ಅರ್ಥಾಯ್ತಾ? ಏನಿದು, ಇದು ನಮ್ಮ ದೇಹದ ನೀಲನಕ್ಷೆ, ಬ್ಲೂ ಪ್ರಿಂಟ್. ತಿಳಿತಾ? ನಮ್ಮ ದೇಹದ ನೀಲನಕ್ಷೆ. ಈ ನೀಲನಕ್ಷೆ ಎಲ್ಲಿಂದ ಬಂತು? ನಮ್ಮ ತಾಯಿಯ ದೇಹದ DNA ಅರ್ಧ ಭಾಗ, ತಂದೆ ದೇಹದ DNA ಅರ್ಧ ಭಾಗ ಒಳಗೊಂಡಾಗ ಅಥವಾ ಕೂಡಿಕೊಂಡಾಗ ನಮ್ಮ DNA ಉತ್ಪತ್ತಿ ಆಗ್ತದೆ. ಸರಿಯಾ? ಉದಾಹರಣೆಯಾಗಿ ನಮ್ಮ ತಂದೆಯ DNA ಅರ್ಧ ಭಾಗ ಇದು ನಮ್ಮ ತಾಯಿಯ DNA ಅರ್ಧ ಭಾಗ. ಇವು ಯಾವಾಗ ಕೂಡ್ತವೆ? ಲೈಂಗಿಕ ರೀತಿಯ ಸಂತಾನೋತ್ಪತ್ತಿ ಕ್ರಿಯೆ ನಡೆದಾಗ ಕೂಡ್ತವೆ. ಲೈಂಗಿಕ ರೀತಿಯ ಸಂತಾನೋತ್ಪತ್ತಿ ನಡೆದಾಗ ಯಾವಾಗ ಲಿಂಗಾಣುಗಳು ಕೂಡ್ತವೋ ಆವಾಗ ಅದರಲ್ಲಿರ್ತಕ್ಕಂಥ DNA ಕೂಡ ಕೂಡ್ಕೊತ ಹೋಗ್ತವೆ. ತಂದೆಯ ದೇಹದ ಸಂಪೂರ್ಣ DNA ಅರ್ಧ ಭಾಗ, ತಾಯಿಯ DNA ಅರ್ಧ ಭಾಗ ಕೂಡಿದಾಗ ಅವಾಗೇನಾಗ್ತಂತಂದ್ರೆ ಈ ಥರ ನಾವು ನಮ್ಮ ದೇಹದ DNA ಉತ್ಪತ್ತಿ ಆಗ್ತದೆ. ಈ ಭಾಗ ಏನು ಹೇಳ್ತದೆ, DNA ಒಂದು ಸಣ್ಣ ಭಾಗ, ಅದಕ್ಕೆ ನಾವು ಜೀನ್ ಅಂತ ಕರಿತೀವಿ. ಜೀನು ಅಂತ ಕರಿತೀವಿ. ಜೀನ್ ಅಥವಾ ಜೀನು ಅಂತ ಕರಿತೀವಿ. ಅಂದರೆ ಅರ್ಥ ಏನು, ಇದು DNA ಅತಿ ಸಣ್ಣ ಭಾಗವಾಗಿದ್ದು ನಮ್ಮ ದೇಹದ ಯಾವುದೇ ಒಂದು ಅಥವಾ ಯಾವುದೋ ಒಂದು ಭಾಗವನ್ನು ವ್ಯಕ್ತಪಡಿಸುವಂತಹ ಅಣುಗಳನ್ನು ಒಳಗೊಂಡಿರ್ತಕ್ಕಂತಹ ಒಂದು ಭಾಗ ಅನ್ಬೋದು. ಅಣುಗಳನ್ನು ಒಳಗೊಂಡಿರ್ತದೆ ಅಂತ ಹೇಳ್ಬೋದು. ಅಂದರೆ ಈ ಸಣ್ಣ ಜೀನ್ನಿಂದ, ಉದಾಹರಣೆಯಾಗಿ ಈ ಸಣ್ಣ ಜೀನ್ನಿಂದ ನಾನು ಇದು ನಮ್ಮ ತಂದೆ ಅಂತ ತಿಳ್ಕೊಳ್ರಿ. ನಮ್ಮ ತಂದೆಯ ಕಣ್ಣು ಬೆಕ್ಕಿನ ಕಣ್ಣು ಅಂತ ತಿಳ್ಕೊಳ್ರಿ. ನಮ್ಮ ತಾಯಿಯ ಕಣ್ಣು ಕಪ್ಪು ಕಣ್ಣು, ಇದು ಬೆಕ್ಕಿನ ಕಣ್ಣು, ಇದು ಕಪ್ಪು ಕಣ್ಣು. ಕಪ್ಪು ಕಣ್ಣನ್ನು ಸೂಚಿಸುವಂತಹ ಅಥವಾ ಕಪ್ಪು ಕಣ್ಣು ಇದೆ
ಅಂತಂದರೆ ಅದನ್ನು ಸೂಚಿಸುವಂತಹ DNA ಭಾಗ ಅದಕ್ಕೆ ಜೀನ್ ಅಂತ ನಾವು ಕರಿತೀವಿ. ಇಲ್ಲಿ ತಂದೆಯ DNA ಭಾಗ, ತಂದೆಯ ಬೆಕ್ಕಿನ ಕಣ್ಣು ಯಾಕಿದ್ದಾವೆ? ಅವರ ತಂದೆ ಅಥವಾ ತಾಯಿಯ ಯಾರಾದರೂ ಒಂದು ಕಣ್ಣಿನಲ್ಲಿ ಅಥವಾ ದೇಹದಲ್ಲಿ ಕಣ್ಣು ಏನಪ್ಪ ಅಂತಂದ್ರೆ ಬೆಕ್ಕಿನ ಕಣ್ಣು ಇದ್ದಿದ್ದಕ್ಕೆ ನಮ್ಮ ತಂದೆ ಬೆಕ್ಕಿನ ಕಣ್ಣಿನಿಂದ ಹುಟ್ಟಿದ್ದಾರೆ. ಬೆಕ್ಕಿನ ಕಣ್ಣು ಗೊತ್ತಾಗ್ತದೆ ನಿಮ್ಗೆ? ಬೆಕ್ಕಿಂದ ಕಣ್ಣು ಇರೋಂಗಿಲ್ಲ, ಬೆಕ್ಕಿನ ಥರದ ಕಣ್ಣು. ಅರ್ಥ ಆಯ್ತಾ? ಮತ್ತು ಬೆಕ್ಕಿನ ಕಣ್ಣು ಅಂದ್ರೆ ಸ್ವಲ್ಪ ಬೆಕ್ಕಿನ ಕಣ್ಣು ಹೆಂಗಿರ್ತದೆ ರೀ? ಓಕೆ, ಅಂದ್ರೆ ಈಗ ತಂದೆ ಮತ್ತು ತಾಯಿಯ DNAಗಳು ಕೂಡ್ದು ಅವು ಹುಟ್ಟುವಂಥ ಮಗು ಬೆಕ್ಕಿನ ಕಣ್ಣಿಂದ ಹುಟ್ಟಬೇಕು, ಕಪ್ಪು ಕಣ್ಣಿನಿಂದ ಹುಟ್ಟಬೇಕು ಅಂತ ನೋಡಿದಾಗ ಅವಾಗೇನಾಗ್ತಂತಂದರೆ ಪ್ರಬಲ ಮತ್ತು ದುರ್ಬಲ ಅಲೀಲಗಳು ಅಂತ ನಾವು ಕರಿತೀವಿ. ಅಂದರೆ ಈ ಜೀನುಗಳು ಎಕ್ಸ್ಪ್ರೆಸ್ ಆಗೋದು, ಹೊರಬರೋದು. ಈ ಜೀನಲ್ಲಿ ಯಾವುದು ಜೀನು ಎಕ್ಸ್ಪ್ರೆಸ್ ಆಗಬೇಕು, ಯಾವ ಜೀನು ಹೊರಗಡೆ ಕಾಣಬೇಕು, ಯಾವ ಜೀನು ಏನು ಪ್ರಬಲ ಇದೆ, ಯಾವ ಜೀನು ದುರ್ಬಲ ಇದೆ, ಅದ್ರ ಮೇಲೇನಪ್ಪ ಅಂತಂದ್ರೆ ಹುಟ್ಟುವಂಥ ಮಗು ಐದರ್ ಬೆಕ್ಕಿನ ಕಣ್ಣು ಆರ್ ಕಪ್ಪು ಕಣ್ಣಿನಿಂದ ಹುಟ್ಟುತ್ತದೆ. ಬೆಕ್ಕಿನ ಕಣ್ಣಿಂದ ಹುಟ್ಬೋದು, ಇಲ್ಲ ಕಪ್ಪು ಕಣ್ಣಿಂದ ಹುಟ್ಬೋದು. ಸೊ ನಮಗೆ ಹೆಂಗೆ ಗೊತ್ತಾಗ್ತದೆ ಪ್ರಬಲ ಯಾವುದು ದುರ್ಬಲ ಯಾವುದು ಅಂತ ಹೇಳಿಕೆ? ಅದೆಲ್ಲ ಭಗವಂತನ ಕೈಲಿರೋದು. ಅರ್ಥ ಆಗ್ತದೆ? ಇನ್ನೂ ಕೂಡ ಅದರಲ್ಲಿ ಸಂಶೋಧನೆಗಳು ನಡೆದಿದ್ದಾವೆ. ಜೆನೆಟಿಕ್ ಎಂಜಿನಿಯರಿಂಗ್ ಅಂತ ನಾವು ಕರಿತೀವಿ. ಆ ಸಂಶೋಧನೆಗಳಲ್ಲಿ ಏನು ಮಾಡ್ಬೋದು ಅಂದರೆ ನೀವು ಆರ್ಡರ್ ಕೊಟ್ಟು ಮಗುವನ್ನು ಹಿಂಗೆ ಪಡ್ಕೋಬೋದು. ಬೆಕ್ಕಿನ ಕಣ್ಣಿನ ಮಗು, ಐಶ್ವರ್ಯ ಇರ್ತಕ್ಕಂಥ ಅವಳ ಕೋಮಲ ತ್ವಚೆಂತಹ ಮಗು, ಸಲ್ಮಾನ್ ಖಾನ್ ಅಂತಹ ಒಂದು ಏನಂತಾರೆ ಬಾಹುಬಲಿ ಇರ್ತಕ್ಕಂತಹ ಬಲಶಾಲಿ ಅಂತ ಮಗು, ಹಿಂಗೆ ಆರ್ಡರ್ ಕೊಟ್ಟು ಮಕ್ಕಳನ್ನು ಪಡೆಯುವಂತಹ ದಿನಗಳೇನು ದೂರಿಲ್ಲ. ಅರ್ಥ ಆಗ್ತದ? ಅಂಥದ್ದು ಜೆನೆಟಿಕ್ ಎಂಜಿನಿಯರಿಂಗ್ ಅಂತ ನಾವು ಕರಿತೀವಿ. ಜೀನುಗಳಲ್ಲಿ ಮಾರ್ಪಾಡು ಮಾಡೋದು, ಜೀನುಗಳಲ್ಲಿ ಮಾರ್ಪಾಡು ಮಾಡಿ ಮಕ್ಕಳನ್ನು ತಯಾರಿ ಮಾಡೋದು. ಅರ್ಥ ಆಗ್ತದೆಯಾ? ಆ ಥರದ ವಿಧಾನಗಳು ಕೂಡ ಇದ್ದಾವೆ, ಅದು ಬೇರೆ ಮಾತು. ಇಲ್ಲಿ ನೋಡ್ರಿ, ಅಂದ್ರೆ ಈಗ ತಂದೆ ಅಥವಾ ತಾಯಿಯ ಯಾವ ಭಾಗ ಇಲ್ಲಿ ಎಕ್ಸ್ಪ್ರೆಸ್ ಆಗಬೇಕು, ಯಾವ ಭಾಗ ಕಂಡು ಬರಬೇಕು, ಬೆಕ್ಕಿನ ಕಣ್ಣು ಇರಬೇಕು, ಕಪ್ಪು ಕಣ್ಣು ಇರಬೇಕು, ಅದೆಲ್ಲ ಏನಪ್ಪ ಅಂತಂದರೆ ಇವೆರಡು DNAಗಳು ಕೂಡಿದಾಗ ಉತ್ಪತ್ತಿ ಆಗ್ತವೆ. ಸರಿನಾ? ಈ ಎರಡು DNA ಕೂಡಬೇಕು ಅಂತಂದರೆ ಈ DNA ಎದರೊಳಗಿರ್ತದೆ? ನ್ಯೂಕ್ಲಿಯಸ್ ಒಳಗಡೆ ಇರ್ತದೆ. ನ್ಯೂಕ್ಲಿಯಸ್ ಜೀವಕೋಶದ ಒಳಗಡೆ ಇರ್ತದೆ. ಒಂದು ತಂದೆ ಜೀವಕೋಶ, ಇನ್ನೊಂದು ತಾಯಿ ಜೀವಕೋಶ. ತಂದೆ ಜೀವಕೋಶವನ್ನು ನಾವು ಗಂಡು ಲಿಂಗಾಣು ಅಂತ ಕರಿತೀವಿ. ತಾಯಿ ಜೀವಕೋಶ ನಾವು ಹೆಣ್ಣು ಲಿಂಗಾಣು. ಲಿಂಗವನ್ನು ಪ್ರತಿನಿಧಿಸುವ ಅಣು, ಲಿಂಗವನ್ನು ಪ್ರತಿನಿಧಿಸುವ ಅಣು. ಅರ್ಥ ಆಯ್ತಾ? ಹೆಣ್ಣು ಲಿಂಗವನ್ನು ಪ್ರತಿನಿಧಿಸುವ ಅಣು ಯಾವುದು? ಹೆಣ್ಣು ಲಿಂಗಾಣು ಅಥವಾ ಅಂಡ ಅಂತ ನಾವು ಕರಿತೀವಿ. ಅಂಡ ಅಂತಂದರೆ ಹೆಣ್ಣು ಲಿಂಗಾಣು. ಗಂಡು ಲಿಂಗಾಣು ಅಂತಂದರೆ ಗಂಡು ಲಿಂಗವನ್ನು ಸೂಚಿಸುವಂತಹ ಅಥವಾ ಗಂಡು ಲಿಂಗಕ್ಕೆ ಕಾರಣವಾಗುವಂತಹ ಒಂದು ಅಣು. ಅದಕ್ಕೆ ನಾವೆಂತ ಕರಿತೀವಿ? ವೀರ್ಯಾಣು ಅಂತ ನಾವು ಕರಿತೀವಿ. ಅಂಡಾಣು ಮತ್ತು ವೀರ್ಯಾಣು, ಅಂಡಾಣು ಮತ್ತು ವೀರ್ಯಾಣು. ಅರ್ಥ ಆಗ್ತದೆಯಾ? ಈ ಅಂಡಾಣು ಮತ್ತು ವೀರ್ಯಾಣುಗಳು ಏನಿವು? ಜೀವಕೋಶಗಳು. ನೆನಪಿರಲಿ, ಇವೇನಿವು? ಜೀವಕೋಶಗಳು. ಅರ್ಥ ಆಯ್ತಾ? ಇವು ಕೂಡ ಈ ಥರ ನಾವು ಹೆಂಗೆ ಏನಂತ ಇದು ತ್ವಚೆಯಲ್ಲಿರ್ತಕ್ಕಂಥ ಜೀವಕೋಶಗಳು, ಕೂದಲಿರ್ತಕ್ಕಂಥ ಜೀವಕೋಶಗಳು ಯಾವ ಥರ ಇದಾವಲ್ಲ ಅದೇ ಥರದ ಜೀವಕೋಶಗಳು ಇವು ಕೂಡ. ಆದರೆ ಇವು ವಿಶೇಷ ರೀತಿಯ ಜೀವಕೋಶಗಳು. ಇವಕ್ಕೆ ನಾವು ಜರ್ಮ್ ಸೆಲ್ಸ್ ಅಂತ ನಾವು ಕರಿತೀವಿ, ಜರ್ಮಿನೇಟಿಂಗ್ ಸೆಲ್ಸ್ ಅಂತ ನಾವು ಕರಿತೀವಿ, ಜರ್ಮ್ ಸೆಲ್ಸ್ ಅಂತ ಕರಿತೀವಿ. ಅಂದರೆ ಮೊಳಕೆ ಹೊಡೆಯುವಂತಹ ಜೀವಕೋಶಗಳು ಅಂತ ಅರ್ಥ. ಅಂದರೆ ಈ ಜೀವಕೋಶಗಳು ಮೊಳಕೆ ಹೊಡೆಯಂಗಿಲ್ಲ, ಅದರ ಅರ್ಥ ಹೇಳ್ತಾ ಇದ್ದಾರೆ. ಒಂದು ಜೋಳದ ಬೀಜ ಇದೆ, ಅದನ್ನು ನಾನು ಹೊಲದಲ್ಲಿ ಹಾಕಿ ಅದನ್ನು ನೀರು ಹಾಕ್ತೀನಿ ದಿನಾಲು. ಆವಾಗ ಏನಾಗ್ತದಪ್ಪ, ಕೆಲವೊಂದು ದಿವಸ ದಿನಾಲು ಬೆಳಕದು ಮೊಳಕೆ ಹೊಡೆದು ದೊಡ್ಡ ಸಸಿಯಾಗಿ ಕಂಡು ಬರ್ತದೆ. ಅದಕ್ಕೆ ಜರ್ಮ್ ಅಂತ ನಾವು ಕರಿತೀವಿ. ಮೊಳಕೆ ಹೊಡೆಯುವಂತಹ ಒಂದು ಜೀವಕೋಶಗಳಿಂದ ಆವೃತವಾದಂತಹ ಒಂದು ಭಾಗ. ಬೀಜ ಅಂತಂದರೆ ಮೊಳಕೆ ಹೊಡೆಯುವ ಜೀವಕೋಶಗಳಿಂದ ಆವೃತವಾದಂಥ ಭಾಗ. ಅದೇ ನೀವು ಒಂದು ಜೋಳದ ದಂಟಿದೆ, ಅದನ್ನು ಅರ್ಧ ಕಟ್ ಮಾಡಿ ನೆಲದೊಳಗಿಡು, ಅದೇನಾದರೂ ಚಿಗುರು ಹೊಡಿತದ? ಹೊಡೆಯಂಗಿಲ್ಲ. ಅದೇಂಗೆ ಚಿಗುರು ಹೊಡಿತದ? ಅದೇನು ಇನ್ನೊಂದು ಏನಂತ ಜೀವಿಯಾಗಿ ಉತ್ಪತ್ತಿ ಆಗ್ತದ? ಇಲ್ಲ. ಅದಕ್ಕೇನು ಬೇಕು? ಜೋಳದ ಬೀಜನೇ ಬೇಕಾಗ್ತದೆ. ಅದೇ ಕಬ್ಬನ್ನು ಒಂದು ಭಾಗವನ್ನು ಕಟ್ ಮಾಡಿ ಹಾಕಿದೆ ಅಂತ ತಿಳ್ಕೊ, ಅವಾಗ ಕಬ್ಬು ಹೊಸದಾಗಿ ಬೆಳೆದು ಬಿಡ್ತದ. ಅದು ಅಲೈಂಗಿಕ ರೀತಿಯ ಸಂತಾನೋತ್ಪತ್ತಿ ಇದ್ದಂಗೆ. ಅದು ಹೂ ಬಿಡದ ಸಸ್ಯ ಅಂತ ನಾವು ಹೇಳ್ಬೋದು. ಹೂ ಬಿಟ್ಟರೂ ಕೂಡ ಅಲ್ಲಿ ಲಿಂಗಾಣುಗಳ ವಿವಿಧತೆಯಲ್ಲಿ ಕಂಡು ಬರೋಂಗಿಲ್ಲ ಅಂತ ನಾವು ಹೇಳ್ಬೋದು. ತಿಳಿತಾ? ಅಂದರೆ ಇಲ್ಲಿ ಯಾವಾಗ ಹೆಣ್ಣು ಮತ್ತು ಗಂಡು ಲಿಂಗಾಣುಗಳು ಕೂಡ್ತವೋ ಆವಾಗೇನು ಉತ್ಪತ್ತಿ ಆಗ್ತದ? ಒಂದು
ಯುಗ್ಮಜ ಉತ್ಪತ್ತಿ ಆಗ್ತದೆ. ಅದಕ್ಕೆ ನಾವೇನು ಕರಿತೀವಿ ಅಂತಂದ್ರೆ ಜರ್ಮಿನೇಟಿಂಗ್ ಸೆಲ್ ಅಂತ ಕರಿತೀವಿ, ಅಥವಾ ಮೊಳಕೆ ಹೊಡೆಯಲು ತಯಾರಿಯಾದಂತಹ ಒಂದು ಜೀವಕೋಶ ಅಂತ ನಾವು ಕರಿತೀವಿ. ಹಾಗಿದ್ರೆ ಇವೆರಡೂ ಜೀವಕೋಶಗಳು ಸೇರಬೇಕೀಗ, ಸಮ್ಮಿಲನ ಆಗಬೇಕು. ಸಮ್ಮಿಲನ ಆಗಬೇಕಂತಂದರೆ ಎರಡು ಜೀವಿ ಬೇಕೇ ಬೇಕು. ನಾವು ಪ್ರಮುಖವಾಗಿ ಮಾತಾಡ್ತಾ ಇರೋದು ಮಾನವನಲ್ಲಿ ಸಂತಾನೋತ್ಪತ್ತಿ ಬಗ್ಗೆ. ಮಾನವನಲ್ಲಿ ಸಂತಾನೋತ್ಪತ್ತಿ ಬಗ್ಗೆ ಮಾತಾಡ್ತಿರುವಾಗ ಇಲ್ಲಿ ಹೆಣ್ಣು ಮತ್ತು ಗಂಡು ಜೀವಿಗಳು ಇದ್ದೇ ಇರ್ತವೆ. ಹೆಣ್ಣು ಜೀವಿ ಮತ್ತು ಗಂಡು ಜೀವಿ, ಗಂಡು ಮತ್ತು ಹೆಣ್ಣು ಅಂತ ಎರಡು ಭಾಗಗಳು ಮಾಡಿದಾಗ ಯಾವಾಗ ಒಂದು ಗಂಡಿಗೆ ಅಥವಾ ಒಂದು ಹೆಣ್ಣಿಗೆ ಸಂತಾನೋತ್ಪತ್ತಿ ಮಾಡುವಂತಹ ಸಾಮರ್ಥ್ಯ ಬರ್ತದೆ ಅಂತ ನಾವು ನೋಡ್ಕೊತ ಹೋದಾಗ ಗಂಡಿನಲ್ಲಿ 13ರಿಂದ 16 ವಯಸ್ಸು ತನಕ ಏನಾಗ್ತದಂತಂದ್ರೆ ವೀರ್ಯಾಣುಗಳ ಉತ್ಪತ್ತಿ ಉಂಟಾಗ್ತದೆ. ಅದಕ್ಕೆ ನಾವೇಂತ ಕರಿತೀವಿ? ಪ್ರೌಢತೆ ಅಂತ ಕರಿತೀವಿ. ನಾವು ಏನಂತೀವಿ? ಪ್ರೌಢತೆ. ಗಂಡಿನಲ್ಲಿ ಪ್ರೌಢತೆ ಅಂತ ನಾವು ಕರಿತೀವಿ. ಅದೇ ರೀತಿಯಾಗಿ ಹೆಣ್ಣು ದೇಹದಲ್ಲಿ 11 ಅಥವಾ 12ನೇ ವಯಸ್ಸಿನಿಂದ 16 ಹೆಚ್ಚು ಕಡಿಮೆ ವಯಸ್ಸು, ಆ ವಯಸ್ಸಿನಲ್ಲಪ್ಪ ಅಂತಂದ್ರೆ ಪ್ರೌಢತೆಗೆ ಸಿದ್ಧವಾಗಿ ಆ ಒಂದು ಹೆಣ್ಣು ತಯಾರಿ ಅಂತ ನಾವು ಹೇಳ್ಬೋದು. ಹೆಣ್ಣು ಲಿಂಗಾಣುಗಳು ತಯಾರಿ ಆಗ್ತವೆ. ಹೆಣ್ಣು ಲಿಂಗಾಣುಗಳು ತಯಾರಿ ಆಗ್ತವೆ. ಎಷ್ಟನೇ ವಯಸ್ಸಿನಿಂದ? 12ನೇ ವಯಸ್ಸಿನಿಂದ. ಸರಿನಾ? ಅದು ಕೂಡ ನಮ್ಮ ದೇಹದಲ್ಲಿರ್ತಕ್ಕಂಥ ಹಾರ್ಮೋನುಗಳ ಮೇಲೆ ಅವಲಂಬನೆ ಆಗಿದೆ ಅಂತ ನಾವು ಹೇಳ್ಬೋದು. ಕೆಲವೊಂದಿಷ್ಟು ಅಕ್ಕ ತಂಗಿಯರಲ್ಲಿ ಅಥವಾ ಹೆಣ್ಣು ಮಕ್ಕಳಲ್ಲಿ ಹಾರ್ಮೋನುಗಳು ಅತಿ ಬೇಗನೆ ಬಿಡುಗಡೆ ಆಗ್ತವೆ. ಆವಾಗ 11ನೇ ವಯಸ್ಸು ಅಥವಾ 12ನೇ ವಯಸ್ಸಿಗೆ ಏನಾಗ್ತಂತಂದರೆ ಅವರ ದೇಹದಲ್ಲಿ ಹೆಣ್ಣು ಲಿಂಗಾಣುಗಳ ಉತ್ಪತ್ತಿ ಆರಂಭ ಆಗ್ತದೆ. ಕೆಲವೊಂದಿಷ್ಟು ಜನ ಏನಪ್ಪ ಅಂದ್ರೆ ಅತಿ ಲೇಟಾಗಿ 14-15ನೇ ವಯಸ್ಸು ತನಕ ಕೂಡ ಏನಾಗ್ತಂತಂದ್ರೆ ಕೆಲವೊಮ್ಮೆ ಹೆಣ್ಣು ಲಿಂಗಾಣುಗಳ ಉತ್ಪತ್ತಿ ಆಗುವುದಿಲ್ಲ. ಅರ್ಥ ಆಯ್ತು? ಗಂಡು ಲಿಂಗಾಣುಗಳು ಕೂಡ ಅದೇ ರೀತಿಯಾಗಿ 12ರಿಂದ 16 ವಯಸ್ಸುಗಳ ತನಕ ಏನಾಗ್ತಂದ್ರೆ ಉತ್ಪತ್ತಿ ಆಗುವಂತ ಹೋಗ್ತದೆ. ಅದು ಕೂಡ ನಮ್ಮ ದೇಹದಲ್ಲಿನ ಹಾರ್ಮೋನುಗಳ ಮೇಲೆ ಅವಲಂಬನೆಯಾಗಿದೆ ಅಂತ ನಮಗೆ. ಹಾಗಿದ್ರೆ ಯಾವ ಹಾರ್ಮೋನುಗಳವು? ಗಂಡು ಪ್ರೌಢತೆಗೆ ಅಥವಾ ಗಂಡು ಜೀವಿಗಳಲ್ಲಿ ಪ್ರೌಢತೆಗೆ ಕಾರಣವಾದಂಥ ಹಾರ್ಮೋನನ್ನು ನಾವೆಂತ ಕರಿತೀವಿ? ಟೆಸ್ಟೋಸ್ಟೆರಾನ್ ಅಂತ ಕರಿತೀವಿ. ಟೆಸ್ಟೋಸ್ಟೆರಾನ್ ಅಂತ ಕರಿತೀವಿ. ಅರ್ಥ ಆಯ್ತಾ? ಇಲ್ಲಿ ಒಂದು ಗ್ರಂಥಿ ಇರ್ತದ, ಆ ಗ್ರಂಥಿಗೆ ನಾವು ಪ್ರೋಸ್ಟೇಟ್ ಗ್ರಂಥಿ ಅಂತ ನಾವು ಕರಿತೀವಿ. ಅದು ನಿಮ್ಮ ಮುಂದೆ ಹೇಳ್ತೀನಿ ನಿಮಗೆ. ಪ್ರೋಸ್ಟೇಟ್ ಗ್ರಂಥಿ ಅಂತ ನಾವು ಕರಿತೀವಿ. ಸರಿಯಾ? ಈ ಪ್ರೋಸ್ಟೇಟ್ ಗ್ರಂಥಿ ಅಂದ್ರೇನು, ಅದರಿಂದ ಏನು ಉತ್ಪತ್ತಿ ಆಗ್ತದೆ ಮುಂದೆ ನೋಡ್ಕೊತ ಹೋಗೋಣಂತೆ. ಆಮೇಲೆ ಹೆಣ್ಣು ಲಿಂಗಾಣುವಿಗೆ ಅಥವಾ ಹೆಣ್ಣಿನ ಪ್ರೌಢತೆಗೆ ಕಾರಣವಾದಂತಹ 2 ಹಾರ್ಮೋನುಗಳು ಕಂಡು ಬರ್ತವೆ. ಒಂದು ಈಸ್ಟ್ರೋಜನ್ ಅಂತ ಕರಿತೀವಿ, ಇನ್ನೊಂದು ಪ್ರೊಜೆಸ್ಟೆರಾನ್ ಅಂತ ಕರಿತೀವಿ. ಈಸ್ಟ್ರೋಜನ್ ಮತ್ತು ಪ್ರೊಜೆಸ್ಟೆರಾನ್ ಇವೆರಡು ಹಾರ್ಮೋನುಗಳು ಅಂಡಾಶಯದಲ್ಲಿ ಉತ್ಪತ್ತಿ ಆಗ್ತವೆ. ಎಲ್ಲಿ ಉತ್ಪತ್ತಿ ಆಗ್ತವೋ? ಅಂಡಾಶಯದಲ್ಲಿ ಉತ್ಪತ್ತಿ ಆಗ್ತವೆ. ಎಲ್ಲಿ? ಅಂಡಾಶಯದಲ್ಲಿ. ಹೆಣ್ಣು ಏನವು? ಹಾರ್ಮೋನುಗಳು. ಗಂಡು ಹಾರ್ಮೋನುಗಳು ಅದರಲ್ಲಿ ಹಾರ್ಮೋನುಗಳನ್ನಕ್ಕಿಂತ ಹಾರ್ಮೋನು ಒಂದೇ. ಟೆಸ್ಟೋಸ್ಟೆರಾನ್ ಅಂತಕ್ಕಂಥವು ಅವು ವೃಷಣಚೀಲದಲ್ಲಿ ಅಥವಾ ವೃಷಣದಲ್ಲಿ ಉತ್ಪತ್ತಿಯಾಗ್ತವೆ. ವೃಷಣವು ಇದು ಟೆಸ್ಟೋಸ್ಟೆರಾನ್ನ ಉತ್ಪತ್ತಿಗೆ ಕಾರಣವಾದಂಥ ಒಂದು ಅಂಗ ಅಂತ ನಾವು ಹೇಳ್ಬೋದು. ಈ ಪ್ರೌಢಿಮೆ ಅಂತಂದಾಗ ಆವಾಗ ನಮ್ಮ ದೇಹದಲ್ಲಿ ಕೆಲವೊಂದಿಷ್ಟು ಬದಲಾವಣೆಗಳು ಕಂಡು ಬರಲೇಬೇಕು, ಸಹಜವಾದಂತಹ ಮಾತು. ಗಂಡಿನಲ್ಲಿ ಪ್ರೌಢತೆಯ ಲಕ್ಷಣಗಳು ನೋಡ್ಕೊತ ಹೋದಾಗ ಒಂದನೇದೇನಪ್ಪ ಅಂತಂದರೆ ಮುಖದ ಮೇಲೆ ಮೊಡವೆ ಉಂಟಾಗ್ತದೆ, ನಂಬರ್ 1. ನಂಬರ್ 2, ಮುಖದ ತ್ವಚೆ ಎಣ್ಣೆಯ ಆಕಾರದಲ್ಲಿ ಅಥವಾ ಮುಖದಲ್ಲಿರ್ತಕ್ಕಂತಹ ಎಣ್ಣೆಯ ಗ್ರಂಥಿಗಳು, ಅದಕ್ಕೆ ಎಂತ ಕರಿತೀವಿ? ಎಣ್ಣೆ ಅಂತ ತೈಲ ಗ್ರಂಥಿಗಳು ಅಂತ ಕರಿತೀವಿ. ತೈಲ ಗ್ರಂಥಿಗಳಿಂದ ಅಧಿಕ ಪ್ರಮಾಣದ ತೈಲ ಉತ್ಪತ್ತಿಯಾಗಿ ಮೊಡವೆಗಳು ಕಂಡು ಬರ್ತವೆ. ಆವಾಗ ಸಾಧ್ಯವಾದಷ್ಟು ನಾವು ಮುಖವನ್ನು ತೊಳ್ಕೊಳ್ಬೇಕಾಗ್ತದೆ. ನಮ್ಮ ಕೈಯನ್ನು ತೊಳೆದಂಗೆ ಮುಖಕ್ಕೆ ಮುಟ್ಟಬಾರ್ದು. ಮುಟ್ಟುವುದರಿಂದ ಏನಾಗ್ತಂತಂದ್ರೆ ಕೈಯಲ್ಲಿರ್ತಕ್ಕಂತಹ ಬ್ಯಾಕ್ಟೀರಿಯಾಗಳಾಗಲಿ ಕೆಲವೊಂದಿಷ್ಟು ಸೂಕ್ಷ್ಮಾಣುಜೀವಿಗಳಾಗಲಿ ಮುಖದ ಮೇಲೆ ಕೂತ್ಕೊತವೆ. ಮುಖದಲ್ಲಿರ್ತಕ್ಕಂತಹ ಚರ್ಮದ ಮೇಲೆ ಸಣ್ಣ 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 ಹೋಲ್ಸ್ ಇರ್ತವೆ, ನಿಮ್ಗೆ ಗೊತ್ತದ ಹೌದಿಲ್ಪ? ಸಣ್ಣ ಸಣ್ಣ ರಂಧ್ರಗಳಿರ್ತವೆ. ಆ ರಂಧ್ರಗಳ ಮೂಲಕ ಈ ಒಂದು ಬ್ಯಾಕ್ಟೀರಿಯಾಗಳು ಪ್ರವೇಶಿಸಿ ಅದೇನಾಗ್ತದೆ ಕೀವು ಉಂಟಾಗುವಂಥ ಸಾಧ್ಯತೆ ಇರ್ತದೆ. ಅದು ನಿಮಗೆ ಗೊತ್ತದೆ. ಸಾಧ್ಯವಾದಷ್ಟು ನಮ್ಮ ಮುಖವನ್ನು ನಮ್ಮ ಕೈಯಿಂದ ಮುಟ್ಟಬೇಕು ಅಂತಂದರೆ ಕೈ ಕ್ಲೀನಾಗಿರಬೇಕು. ಸುಮ್ಮನೆ ಹಾಗೆ ಎಳ್ಕೊಂತ ಕುಂದ್ರಬಾರ್ದು. ಅರ್ಥ ಆಯ್ತಾ? ಅದನ್ನು ಹಚ್ಕೊಳ್ರಿ, ಇದನ್ನು ಹಚ್ಕೊಳ್ರಿ, ಆ ಕ್ರೀಮ್ ಈ ಕ್ರೀಮ್ ಅಂತ ಹೇಳ್ತಿರ್ತಾರೆ. ಏನೂ ಅವಶ್ಯಕತೆ ಇಲ್ಲ. ಚೆನ್ನಾಗಿ ಮುಖ ತೊಳ್ಕೊಂಬಿಟ್ರೆ ಸಾಕು.
ದಿನಕ್ಕೆ ಒಂದು 3-4 ಹೊತ್ತು ಮುಖ ತೊಳ್ಕೊಂಡು ಬಿಟ್ಟರೆ ಸಾಕು. ಸಾಧ್ಯ ಆದಷ್ಟು ಮುಖವನ್ನು ಅನ್ಕೊಂಡ್ರೆ ಕೈಯಿಂದ ಮುಟ್ಲಾರ್ದಂಗೆ ನಾವು ನೋಡ್ಕೊಳ್ಬೇಕಾಗ್ತದೆ. ಆದರೂ ಕೂಡ ಮುಖದ ಮೇಲೆ ಕೈ ಹೋಗ್ತದೆ, ಸಾಧ್ಯ ಆದಷ್ಟು ಅಂತ ಹೇಳ್ತಾ ಇದ್ದೀನಿ ನಾನು, ಸರಿನಾ? ಮುಖದ ಮೇಲೆ ಮೊಡವೆಗಳಾದವು. ಎರಡನೇದೇನಪ್ಪ ಅಂತಂದರೆ ಮೀಸೆ ಮತ್ತು ಗಡ್ಡಗಳ ಉತ್ಪತ್ತಿ ಅಂತ ನೋಡ್ತೀವಿ. ದಾಡಿ ಮತ್ತು ಮೀಸಿ ಬರ್ತವೆ ಅಂತ ನಾವು ಹೇಳ್ತೀವಿ. ಆಮೇಲೆ ನಮ್ಮ ಆರ್ಮ್ ಪಿಟ್ಸ್ ಅಂತ ನಾವು ಕರಿತೀವಿ. ನಮ್ಮ ಕೈ ಕಾಲುಗಳ ಸಂದುಗಳಲ್ಲಿ ಏನಪ್ಪ ಅಂತಂದ್ರೆ ಏನಾಗ್ತವೆ, ಕೂದಲುಗಳು, ದಟ್ಟನೆಯ ಕೂದಲುಗಳು ಕಂಡು ಬರ್ತವೆ. ಜನನೇಂದ್ರಿಯಗಳ ಸುತ್ತಲೂ ಕೂಡ ಏನು ಕಂಡು ಬರ್ತವಪ್ಪ, ದಟ್ಟನೆಯ ಕೂದಲು ಕಂಡು ಬರ್ತವೆ. ಯಾಕೆ ಕಂಡು ಬರಬೇಕು ಪ್ರಶ್ನೆ ಅಲ್ಲ, ಏನಕ್ಕೆ ಜನನೇಂದ್ರಿಯಗಳ ಸುತ್ತ ಏನಕ್ಕೆ ಅಂತಂದರೆ, ಯಾವುದಕ್ಕೆ ಅಂತಂದರೆ ಜನನೇಂದ್ರಿಯದಲ್ಲಿ ಅಥವಾ ಗಂಡು ಲಿಂಗಾಣುಗಳು ಉತ್ಪತ್ತಿ ಆಗ್ತಕ್ಕಂತಹ ಒಂದು ವೃಷಣ ಚೀಲ ಏನಿದೆಯಲ್ಲ, ಆ ವೃಷಣ ಚೀಲದ ಉಷ್ಣತೆ ಯಾವಾಗಲೂ 33 ಅಷ್ಟೇ ಬರ್ಸಿದಿನ 33 ಡಿಗ್ರಿ ಸೆಲ್ಸಿಯಸ್ನಷ್ಟು ಇರಬೇಕು. ವೃಷಣ ಚೀಲದ ಏನು ಉಷ್ಣತೆ, ವೃಷಣ ಚೀಲದ ಉಷ್ಣತೆ ಎಷ್ಟಿರಬೇಕು, 33 ಡಿಗ್ರಿ ಸೆಲ್ಸಿಯಸ್ನಷ್ಟು ಇದ್ದಾಗ ಮಾತ್ರ ನಮಗೆ ಹೆಲ್ದಿ ಅಂತಂದ್ರೆ ಆರೋಗ್ಯಯುತ ವೀರ್ಯಾಣುಗಳ ಉತ್ಪತ್ತಿ ಆಗ್ತದೆ. ಇಲ್ಲ ಅದು ಜಾಸ್ತಿ ಹಾಕ್ಕೊಂತ ಹೋಯ್ತು ಉಷ್ಣತೆ ಅಂತಂದಾಗ ಆ ವೀರ್ಯಾಣುಗಳು ಸತ್ತು ಹೋಗ್ತವೆ. ಹಾಗಾಗಿ ಆ ಒಂದು ಭಾಗದ ಉಷ್ಣತೆಯನ್ನು ಕಾಪಾಡಲು ದೇವರು ಏನು ಮಾಡಿದ್ದಾನೆ, ಅಲ್ಲಿ ದಟ್ಟನೆಯ ಕೂದಲನ್ನು ಇಟ್ಟಿದ್ದಾನೆ. ಸರಿನಾ? ಅರ್ಥ ಆಗ್ತದೆ? ಹಾಗಿದ್ರೆ ಈ ವೃಷಣ ಚೀಲದಲ್ಲಿರ್ತಕ್ಕಂತಹ 33 ಡಿಗ್ರಿ ಸೆಲ್ಸಿಯಸ್ ಜಾಸ್ತಿ ಹಾಕ್ಕೊಂತ ಹೋದರೆ ಏನಾಗ್ತದೆ, ವೀರ್ಯಾಣುಗಳು ಸಾಯ್ತವೆ, ವೀರ್ಯಾಣುಗಳ ಉತ್ಪತ್ತಿ ಕಡಿಮೆ ಆಗ್ತದೆ, ಅಥವಾ ವೀರ್ಯಾಣುಗಳ ಸಾಮರ್ಥ್ಯ ಕಡಿಮೆ ಹಾಕ್ಕೊಂತ ಹೋಗ್ತದೆ ಅಂತ ನಾವು ಹೇಳ್ತೀವಿ. ಹಾಗಾಗಿ ನಾವು ಟೈಟ್ ಪ್ಯಾಂಟ್ ಹಾಕ್ಕೊಳ್ಳೋದು, ಟೈಟ್ ಜೀನ್ಸ್ ಹಾಕ್ಕೊಳ್ಳೋದು ಮಾಡ್ಕೊತ ಹೋದ್ವಿ, ಅಥವಾ ಬೈಕ್ ಮ್ಯಾಗ ಏನಪ್ಪ ಅಂದ್ರೆ ಜಾಸ್ತಿ ನಾವು ಅಡ್ಡಾಡ್ಕೊತ ಇದ್ವಿ ಅಂತಂದರೆ ಅವಾಗ ಏನಾಗ್ತಂದ್ರೆ ಕೆಲವೊಂದಿಷ್ಟು ಸಂದರ್ಭದಲ್ಲಿ ಈ ಒಂದು ವೃಷಣ ಚೀಲಗಳ ಉಷ್ಣತೆ ಅಧಿಕ ಆಕ್ಕೊಂತ ಹೋಗ್ತದೆ. ಈ ಉಷ್ಣತೆ ಅಧಿಕ ಆಕ್ಕೊಂತ ಹೋದಾಗ ಅವಾಗ ಬಂಜೆತನ ಉಂಟಾಗುವಂತಹ ಸಾಧ್ಯತೆಗಳು ಇರ್ತವೆ. ಕೆಲವೊಂದಿಷ್ಟು ಉದಾಹರಣೆಗಳು ಕೂಡ ಇದ್ದಾವೆ ಅಂತ ನಾವು ಹೇಳ್ಬೋದು. ಹಾಗಾಗಿ ಸಾಧ್ಯ ಆದಷ್ಟು ನಯವಾದ ಬಟ್ಟೆಗಳು, ಉಡುಪುಗಳನ್ನು ತೊಡ್ಕೊಳ್ಬೇಕಾಗ್ತದೆ. ಅರ್ಥ ಆಗ್ತದೆ? ಯಾಕಂತಂದ್ರೆ ನಾವು ಕೂಡ ಜೀವಿಗಳು, ನಾವೇನು ಮಾಡಬೇಕು, ನಮ್ಮ ಪೀಳಿಗೆಯನ್ನು ಮುಂದುವರಿಸಬೇಕು. ಮನುಷ್ಯ ಜೀವಿಯ ಪೀಳಿಗೆಯನ್ನು ಮುಂದುವರಿಸ್ಕೊಂತ ಹೋಗಬೇಕು ಅಂತಂದರೆ ಸಂತಾನೋತ್ಪತ್ತಿ ಅವಶ್ಯಕ. ಹಾಗಿದ್ರೆ ಆ ಅಂಗಗಳ ಬಗ್ಗೆ, ಆ ಒಂದು ವೀರ್ಯಾಣುಗಳ ಬಗ್ಗೆ ನಮಗೆ ಸಂಪೂರ್ಣ ಮಾಹಿತಿ ಇಲ್ಲದೇ ಇದ್ದಾಗ ನಮಗೇನಾಗ್ತದೆ, ಇರಿಸು ಮುರುಸು ಉಂಟಾಗ್ತದೆ. ಅರ್ಥಾಯ್ತಾ? ನಮಗೆ ಅದ್ರ ಬಗ್ಗೆ ಜ್ಞಾನನೇ ಇರಲಿಲ್ಲ ಅಂತಂದರೆ ಅವಾಗೇನಾಗ್ತಂತಂದ್ರೆ ಯಾವುದೇ ಒಂದು ವಸ್ತು ಬಗ್ಗೆ ಜ್ಞಾನ ಇರಲಿಲ್ಲ ಅಂತಂದ್ರೆ ಏನಾಗ್ತದೆ, ಕತ್ತಲೆ, ಏನು ಮೈಂಡ್ ಒಳಗೆ ಏನು ಹೊಳಂಗೆ ಇಲ್ಲ, ಏನು ಗೊತ್ತಾಗ್ತಾ ಇಲ್ಲ, ಏನಿದು ಜಗತ್ತು ಏನು ಗೊತ್ತಾಗ್ತಿಲ್ಲ, ಅರ್ಥ ಆಗ್ತಾಯಿಲ್ಲ, ತಿಳಿತಾ ಇಲ್ಲ, ಹಿಂಗಾಗ್ಬಿಡ್ತದೆ. ಅದೇ ಪ್ರತಿಯೊಂದು ನಾವು ತಿಳ್ಕೊಂಡಾಗ, ನಮ್ಮ ದೇಹದ ಬಗ್ಗೆ ನಾವು ತಿಳ್ಕೊಂಡಾಗ ನಮ್ಗೆ ಗೊತ್ತಾಗ್ತವೆ, ಓಹೋ ಈ ಥರದ್ದು ನಾವು ಡ್ರೆಸ್ ಹಾಕೋಬಾರ್ದು, ಈ ಥರದ್ದು ಇರಬೇಕು, ಈ ಥರ ಇರಬೇಕು, ಈ ಥರದಿಂದ ಏನು ತೊಂದರೆಗಳಾಗ್ತವೆ, 33 ಡಿಗ್ರಿ ಸೆಲ್ಸಿಯಸ್ಗಿಂತ ಜಾಸ್ತಿ ಟೆಂಪ್ರೇಚರ್ ಐತದೆ, ಏನಾಗ್ತದೆ, ಇದು ನಿಮ್ಗೆ ಗೊತ್ತಿಲ್ಲ ಅಂತಂದರೆ ನೀನು ಯಾವ ಥರ ಬೇಕಾದಂಗೆ ಉಡುಪುಗಳು ಉಟ್ಕೊಂತ ಅಡ್ಡಾಡ್ತೀಯ. ಇಲ್ಲ 33 ಡಿಗ್ರಿ ಸೆಲ್ಸಿಯಸ್ಗಿಂತ ಜಾಸ್ತಿ ಆಯಿತು ಟೆಂಪರೇಚರ್ ಅಂದ್ರೆ ಏನಾಗ್ತದೆ ಅಂತ ನಿನ್ಗೆ ಗೊತ್ತಿದ್ರೆ ಆ ತಪ್ಪನ್ನು ನೀನು ಮಾಡೋದಕ್ಕೆ ಹೋಗೋದಿಲ್ಲ. ಅರ್ಥ ಆಗ್ತದೆ ನಿನಗೆ? ಅಂದರೆ ಅದಕ್ಕಾಗಿಯೇ ನಾವೇನಾಗಬೇಕು, 10th ಮುಗಿದ್ರೊಳಗಡೆ ಒಬ್ಬ ಮಿನಿ ಡಾಕ್ಟರ್ ಆಗಿ ಹೊರಗೆ ಬರಬೇಕು. ಹೌದಾ? ಕಲ್ತಿದ್ರಿ ಜೀವಕ್ರಿಯೆಗಳು, ಅಲ್ಲೆಲ್ಲ ಜೀವಕ್ರಿಯೆಗಳ ಬಗ್ಗೆ ನಿಮ್ಗೆ ಗೊತ್ತಾಯಿತು. ಆಮೇಲೆ ನಿಯಂತ್ರಣ ಮತ್ತು ಸಹಭಾಗಿತ್ವ, ನಮ್ಮ ಮೆದುಳು ಬಗ್ಗೆ ಗೊತ್ತಾಯಿತು, ಮೆದುಳು ಬಳ್ಳಿ ಬಗ್ಗೆ ಗೊತ್ತಾಯಿತು, ಎಲ್ಲನೂ ಗೊತ್ತಾಯಿತು, ಕಿಡ್ನಿ ಬಗ್ಗೆ ಎಲ್ಲ ಪ್ರತಿಯೊಂದ್ರ ಬಗ್ಗೆ ಗೊತ್ತಾಯಿತು. ಆಮೇಲೆ ಜೀವಿಗಳು ಹೇಗೆ ಸಂತಾನೋತ್ಪತ್ತಿ ನಡೆಸುತ್ತವೆ, ಅದು ಆದ ನಂತರ ನಿಯಂತ್ರಣ ಮತ್ತು ಸಹಭಾಗಿತ್ವ. ಇಷ್ಟು ನೀವು ಪಾಠಗಳನ್ನ ಪ್ರಮುಖವಾದ ಪಾಠಗಳನ್ನು ಕಲ್ತರೆ ನೀವು ಕೂಡ ಏನಾಗ್ತೀರಪ್ಪ, ಒಬ್ಬ ಪ್ರಮುಖವಾದಂತಹ ಮಿನಿ ಡಾಕ್ಟರ್ ಆಗ್ತೀರಿ ಅಂತ ನಾವು ಹೇಳ್ಬೋದು. ಧನ್ಯವಾದಗಳು. ಚಪ್ಪಾಳೆ. ಥ್ಯಾಂಕ್ ಯು. ಅರ್ಥ ಆಗ್ತಿದೆಯಾ? ಈಗ ಗಂಡಿನಲ್ಲಿ ಏನಪ್ಪ ಅಂತಂದ್ರೆ ಮುಖದ ಮೇಲೆ ಮೊಡವೆಗಳು, ದಟ್ಟನೆಯ ಕೂದಲುಗಳು ಅವು ಗೊತ್ತಾಯಿತು. ಆಮೇಲೆ ಏನಪ್ಪ ಅಂತಂದ್ರೆ ಶಿಶ್ನದ ವೃದ್ಧಿ ಅಂತ ಹೇಳ್ಬೋದು. ಕೆಲವೊಮ್ಮೆ ಶಿಶ್ನ ಏನಾಗ್ತದೆ, ನಿಮುರುವಿಕೆ ಉಂಟಾಗ್ತದೆ, ಸ್ವಪ್ನ ಸ್ಖಲನಗಳು ಉಂಟಾಗ್ತವೆ. ಕೆಲವೊಂದಿಷ್ಟು ಏನಪ್ಪ ಅಂತಂದ್ರೆ ನ್ಯಾಚುರಲ್ ಫಿನಾಮಿನಾ ಅಂತ ನಾವು ಕರಿತೀವಿ. ನ್ಯಾಚುರಲ್ ಅನ್ನೋಕ್ಕಿಂತ ಸ್ವಾಭಾವಿಕ ಕ್ರಿಯೆಗಳು ಅಂತ ನಾವು ಹೇಳಬಹುದು. ಈ ಸ್ವಾಭಾವಿಕ ಕ್ರಿಯೆಗಳು ಎಲ್ಲಿ ಕಂಡು ಬರ್ತವೆ? ಗಂಡು ದೇಹದಲ್ಲಿ ಕಂಡು ಬರ್ತವೆ. ಯಾವಾಗ? 12ನೇ ವಯಸ್ಸು ಅಥವಾ 13ನೇ ವಯಸ್ಸಿನಿಂದ. ಸರ್ ನಾನು 14-15 ವಯಸ್ಸಿಗೆ ನನ್ನ ಇಸಿನೇ ಬಂದಿಲ್ಲ ರೀ ಸರ್.
ಅದು ನಮ್ಮ ದೇಹದಲ್ಲಿನ ಹಾರ್ಮೋನುಗಳು ಅಧಿಕ ಉತ್ಪತ್ತಿಯಾದರೆ ಬೇಗನೆ ದಾಡಿ ಬರ್ತವೆ, ಬೇಗನೆ ಮೀಸೆಗಳು ಬರ್ತವೆ. ಹಾರ್ಮೋನುಗಳ ಉತ್ಪತ್ತಿ ಕಡಿಮೆ ಆಗಿದೆ ಅಂತ ಅಂದರೆ ಅವಾಗೇನಪ್ಪ ಅಂತಂದರೆ ಮೀಸೆ ದಾಡಿಗಳು ಕಡಿಮೆ ಉತ್ಪತ್ತಿ ಆಗ್ತವೆ. ಅದಕ್ಕೂ ಇದಕ್ಕೂ ಏನೂ ಸಂಬಂಧವಿಲ್ಲ. ಅರ್ಥ ಆಯ್ತಾ? ಅವರ ದೇಹದಲ್ಲೂ ಕೂಡ ವೀರ್ಯಾಣುಗಳ ಉತ್ಪತ್ತಿ ಆಗ್ತದೆ, ಇಲ್ಲ ಅನ್ನಂಗಿಲ್ಲ. ಆದರೆ ಮುಖದ ಮೇಲೆ ಏನಪ್ಪ ಅಂದ್ರೆ ಮೀಸೆಗಳು ಸ್ವಲ್ಪ ತಡವಾಗಿ ಬರ್ತವೆ. ಯಾಕಂದರೆ ಅವರ ದೇಹದ ಹಾರ್ಮೋನುಗಳ ಮೇಲೆ ಅವಲಂಬನೆಯಾಗಿದೆ ಅಂತ ನಾವು ಹೇಳ್ಬೋದು. ಸರಿನಾ? ಇವೆಲ್ಲ ಏನಪ್ಪ ಅಂತಂದ್ರೆ ಗಂಡು ಜೀವಕೋಶ ಅಥವಾ ಗಂಡು ದೇಹದಲ್ಲಿರ್ತಕ್ಕಂತಹ ಪ್ರೌಢತೆಯ ಲಕ್ಷಣಗಳು ಅಂತ ನಾವು ಹೇಳ್ಬೋದು. ಆಮೇಲೆ ಇನ್ನೊಂದೇನಪ್ಪ ಅಂದ್ರೆ ದೇಹದ ತೂಕ ಹೆಚ್ಚಾಗ್ತಾ ಹೋಗ್ತದೆ. ಇಲ್ಲಿ ಗಂಡಿನಲ್ಲಿ ದೇಹದ ತೂಕ ಹೆಚ್ಚಾಗ್ತದೆ, ಬೆಳವಣಿಗೆ ಕೂಡ ವೃದ್ಧಿ ಆಕ್ಕೊಂತ ಹೋಗ್ತದೆ ಅಂತ ನಾವು ಹೇಳ್ತೀವಿ. ಆಮೇಲೆ ಈ ಒಂದು ಸಮಯದಲ್ಲಿ ಆ ಒಬ್ಬ ವ್ಯಕ್ತಿ ಏನಿರ್ತಾನೆ ಅಂತಂದರೆ ಸ್ವಲ್ಪ ಸಿಡಿಮಿಡಿಯಾಗಿ ಸಿಡಿ ಮಾಡ್ತಾ ಇರ್ತಾನೆ. ಆಮೇಲೆ ಗಂಟಲು ಕೂಡ ಒಡಿತದೆ ಒಂದು. ಹೌದ್ರೆ ಗಂಟಲು ಹೊಡೆದ ಬಿಡಪ್ಪ ನಿಂದಂತಾರೆ, ಗೊತ್ತಾನೆ? ಅಂದ್ರೆ ನೀ ದೊಡ್ಡವಾಗಿ ಅಂತಂದಂಗೆ. ಅರ್ಥ ಆಯ್ತಾ? ಅಂದ್ರೆ ಅರ್ಥ ಏನಿಲ್ಲಿ, ಆ ಒಂದು ಸಮಯದಲ್ಲಿ ಹಾರ್ಮೋನುಗಳ ಸಮತೋಲನತೆ ಇಲ್ಲದೇ ಇದ್ದಾಗ ಮನುಷ್ಯ ಖಿನ್ನತೆಗೆ ಒಳಗಾಗ್ತಾನೆ. ತಾನೇ ಶಾಣೆ, ತಾನೇ ಭಾರಿ, ನಾನೇ ಭಾರಿ ಅನ್ಕೊಂತ ಮನಸ್ಸು ಬಂದ ಕಡೆ ಅಡ್ಡಾಡ್ತಿರ್ತಾನೆ. ಹಾಗೆ ನೆಲನೇ ಕಾಣೋದಿಲ್ಲ, ಬರೇ ಪ್ರಕೃತಿ ಕಾಣ್ತದೆ ಅವನಿಗೆ. ಹೌದಾ? ಇವೆಲ್ಲ ಕೆಲವೊಂದಿಷ್ಟು ಬದಲಾವಣೆಗಳು ದೇಹದಲ್ಲಿ ಕಂಡು ಬರ್ತವೆ. ಅದು ಸ್ವಾಭಾವಿಕ ಸಹಜವಾದಂತಹ ಒಂದು ಕ್ರಿಯೆ ಅಂತ ನಾವು ಹೇಳ್ಬೋದು. ಆದರೂ ಕೂಡ ಮನಸ್ಸಿದ್ದಲ್ಲಿ ಮಾರ್ಗ ಉಂಟು ಅಂತ. ನಮ್ಮ ಮನಸ್ಸನ್ನು ನಾವು ಹತೋಟಿಯಲ್ಲಿ ಇಟ್ಕೊಂಡ್ವಿ ಅಂತಂದರೆ, ಬುದ್ಧಿಯನ್ನು ಕೂಡ ಅಥವಾ ನಮ್ಮ ದೇಹವನ್ನು ಕೂಡ ನಾವು ಹತೋಟಿಯಲ್ಲಿ ಇಟ್ಕೊಳ್ಬಹುದು. ನಮ್ಮ ಜೀವನವನ್ನು ಕೂಡ ನಾವು ಹತೋಟಿಯಲ್ಲಿ ಇಟ್ಕೊಳ್ಬಹುದು. ಹೆಣ್ಣು ಜೀವಿಯಲ್ಲಿ ಕಂಡು ಬರ್ತಕ್ಕಂತಹ ಪ್ರೌಢತೆಯ ಲಕ್ಷಣಗಳು ಒಂದೇದೇನಪ್ಪ ಅಂತಂದರೆ ಸೇಮ್, ಮುಖದ ಮೇಲೆ ಮೊಡವೆಗಳ ಉಂಟಾಗುವಿಕೆ, ಸ್ತನಗಳ ವೃದ್ಧಿಯಾಗುವಿಕೆ, ಜನನೇಂದ್ರಿಯಗಳ ಸುತ್ತ ಕೂದಲುಗಳು ಬೆಳೆಯುವಿಕೆ. ಇವೆಲ್ಲ ಏನಪ್ಪ ಅಂತಂದ್ರೆ ದೇಹದಲ್ಲಿ ಕಂಡು ಬರ್ತಕ್ಕಂತಹ ಪ್ರೌಢತೆಯ ಲಕ್ಷಣಗಳು ಅಂತ ನಾವು ಹೇಳ್ಬೋದು. ಹಾಗಿದ್ರೆ ಸಂತಾನೋತ್ಪತ್ತಿ ಕ್ರಿಯೆ ಯಾವ ಥರ ನಡೀತದೆ ಅದನ್ನು ಮುಂದಿನ ವಿಡಿಯೋದಲ್ಲಿ ನೋಡೋಣಂತೆ. ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರೂ ಕೂಡ ಧನ್ಯವಾದಗಳು.